ಸೊ ಐ ಬಿ ಪಿ ಎಸ್ ಪಿ ಅಂದರೆ ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಲಾಗಿದೆ. ಸೊ 1ನೇ ತಾರೀಕಿಂದನೇ ನಿಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. 21ನೇ ತಾರೀಕು ಅಂದರೆ ನಾಳೆನೇ ಕೊನೆಯ ದಿನಾಂಕ ಆಗಿರುತ್ತೆ ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮಗೆ ಮೊಬೈಲ್ನಲ್ಲಿನೇ ಮೊಬೈಲ್ನಲ್ಲಿನೇ ಅಪ್ಲಿಕೇಶನನ್ನು ಯಾವ ಥರ ನೀವು ರಿಜಿಸ್ಟರ್ ಮಾಡ್ಬೋದು ಅಂತಲೂ ಕೂಡ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಪ್ಟೆಂಬರ್ ತಿಂಗಳಲ್ಲಿದೆ. ಅದೇ ಥರ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಅಕ್ಟೋಬರ್ ತಿಂಗಳಲ್ಲಿರುತ್ತೆ. ರಿಸಲ್ಟ್ ಆಫ್ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಕ್ಟೋಬರ್ ಅಥವಾ ನವಂಬರಲ್ಲಿ ನಿಮಗೆ ರಿಸಲ್ಟ್ನ ತಿಳಿಸ್ತಾರೆ. ಸೊ ಅದೇ ಥರ ನಿಮಗೆ ಮೇನ್ಸ್ ಎಕ್ಸಾಮ್ ಡಿಸೆಂಬರ್ ತಿಂಗಳಲ್ಲಿರುತ್ತೆ. ಮತ್ತು ನಿಮಗೆ ಇಂಟರ್ವ್ಯೂ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಫೈನಲ್ ಅಲಾಟ್ಮೆಂಟ್ ಆಗೋದು ನಿಮಗೆ ಅಂದರೆ ರಿಸಲ್ಟ್ ನಿಮಗೆ ಡಿಕ್ಲೇರ್ ಮಾಡೋದು ಏಪ್ರಿಲ್ 1ನೇ ತಾರೀಕಲ್ಲಿ ಅವ್ರ ರಿಸಲ್ಟ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಇದಕ್ಕೆ ಮಿನಿಮಮ್ ನಿಮಗೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಯಾವ್ಯಾವ ಬ್ಯಾಂಕ್ ಎಕ್ಸಾಮ್ಸ್ ಅಂದರೆ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂದರೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಆಮೇಲೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್. ಸೊ ಇಷ್ಟೆಲ್ಲನೂ ಕೂಡ ಬ್ಯಾಂಕ್ಗೆ ಇದೆಲ್ಲ ನೀವು ಈ ಎಕ್ಸಾಮ್ನ ಏನಾದ್ರು ಕ್ವಾಲಿಫೈ ಮಾಡಿದರೆ ಸೊ ನೀವು ಇದೆಲ್ಲನೂ ಕೂಡ ಪ್ರಿಫರೆನ್ಸ್ ಅಂತ ಕೊಡ್ಬೋದು. ಅಪ್ಲಿಕೇಶನ್ ಫಾರ್ಮ್ನಲ್ಲಿನೂ ಕೂಡ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಿನಿಮಮ್ ಗ್ರ್ಯಾಜುಯೇಷನ್ ಆಗಿರಬೇಕು, ಇಷ್ಟೇ ಪರ್ಸೆಂಟೇಜ್ ಆಗಿರಬೇಕು ಅನ್ನೋ ಯಾವುದೇ ರೀತಿಯ ಕ್ರೈಟೀರಿಯಾ ಇಲ್ಲ. ಬಟ್ ಅಪ್ಲೈ ಮಾಡುವಾಗ ನಿಮಗೆ ಅಲ್ಲಿ ಪರ್ಸೆಂಟೇಜ್ನ ಅವ್ರು ಕೇಳಿರ್ತಾರೆ. ಹಾಗಂತ ಪರ್ಸೆಂಟೇಜ್ ಜಾಸ್ತಿ ಇದ್ರಾಗ ಮಾತ್ರ ಸೆಲೆಕ್ಷನ್ ಆಗುತ್ತೆ ಅಂತ ಏನೂ ಇಲ್ಲ. ಸೊ ಮೇನ್ಸ್ ಎಕ್ಸಾಮ್ಸ್ನ ಯಾರು ಕ್ವಾಲಿಫೈ ಮಾಡ್ತಾರೆ, ಸೊ ಪ್ರಿಲಿಮ್ಸ್, ಮೇನ್ಸ್ ಆಮೇಲೆ ಇಂಟರ್ವ್ಯೂ ಯಾರು ಕ್ವಾಲಿಫೈ ಮಾಡ್ತಾರೆ ಅವ್ರಿಗೆ ಮಾತ್ರ ಫೈನಲ್ ಸೆಲೆಕ್ಟ್ ಆಗುತ್ತೆ. ಸೊ ಅದೇ ಥರ ಇದರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್, ಮೇನ್ಸ್ ಎಕ್ಸಾಮ್ಸ್ ಮತ್ತು ಇಂಟರ್ವ್ಯೂ ಅಂತ ಕಂಡಕ್ಟ್ ಮಾಡಿರ್ತಾರೆ. ಸೊ ನೀವು ಗ್ರ್ಯಾಜುಯೇಷನ್ ಆಗಿದ್ರೆ ಸೊ BA BCom ಯಾವುದೇ ಗ್ರ್ಯಾಜುಯೇಷನ್ ಆಗಿದ್ರೂ ಕೂಡ ನೀವು ಈ ಎಕ್ಸಾಮ್ಸ್ಗೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಅದೇ ಥರ ನಿಮಗೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 850 ಅಪ್ಲಿಕೇಶನ್ ಫೀ ಇರುತ್ತೆ. SC ST PWD ಕ್ಯಾಂಡಿಡೇಟ್ಸ್ಗೆ 175 ರೂಪಾಯಿ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫೀ. ಸೊ ನೀವು ಈ ಥರ ಆಮೇಲೆ ಕ್ರೆಡಿಟ್ ಹಿಸ್ಟರಿ ಅಂತ ಇರುತ್ತೆ. ಸೊ ಯಾವುದಾದ್ರೂ ಬ್ಯಾಂಕಲ್ಲಿ ನೀವು ಲೋನ್ ತೊಗೊಂಡಿದ್ರೆ ಸೊ ಸಿಬಿಲ್ ಸ್ಕೋರ್ನ ಕೂಡ ಚೆಕ್ ಮಾಡಲಾಗುತ್ತೆ. ಇನ್ ಕೇಸ್ ಏನಾದರೂ ನೀವು ಜಾಯ್ನಿಂಗ್ ಟೈಮಲ್ಲಿ ಅವ್ರು ನಿಮಗೆ ಕ್ರೆಡಿಟ್ ಸ್ಕೋರ್ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ನಿಮ್ಮ ಸ್ಟೇಟಸ್ ಏನಾದ್ರೂ ಲೋನ್ ಎಲ್ಲನೂ ರೀಪೇ ಮಾಡಿದ್ರೂ ಸ್ಟೇಟಸ್ ಏನಾದ್ರೂ ಅದರಲ್ಲಿ ಏನಾದರೂ ನಿಮಗೆ ಅಪ್ಡೇಟ್ ಆಗಿಲ್ಲ ಅಂದರೆ ನೀವು NOC ಸರ್ಟಿಫಿಕೇಟ್, ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೂಡ ಬ್ಯಾಂಕಿನ ತೆಗೆದುಕೊಂಡು ಹೋಗ್ಬೋದು ನಿಮ್ಮದೆಲ್ಲ ಲೋನ್ ಪೇಯ್ಡ್ ಆದ ನಂತರ. ಸೊ ಜಾಯ್ನಿಂಗ್ಗಿಂತ ಮುಂಚೆ ನಿಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಸೊ ಅದೇ ಥರ ನೀವು ಇದಕ್ಕಿನ ಇದು ಪ್ರೊಬೇಷನರಿ ಆಫೀಸರ್ ಅಂದರೆ ಆಫೀಸರ್ ಲೆವೆಲ್ ಎಕ್ಸಾಮ್ಸ್ ಇರುತ್ತೆ. ಸೊ RRBನಲ್ಲಿ ಯಾವ ಥರ PO ಆಫೀಸರ್ ಸ್ಕೇಲ್ ಆನ್ ಎಕ್ಸಾಮ್ಸ್ ಇರುತ್ತಲ್ಲ, ಸೊ ಅದೇ ಥರ ಇದು ಕೂಡ ಪ್ರೊಬೇಷನರಿ ಆಫೀಸರ್ ಎಕ್ಸಾಮ್. ಸೊ ಇದರಲ್ಲಿ ಪ್ರಿಲಿಮ್ಸ್ನಲ್ಲಿ ಇಂಗ್ಲೀಷ್, ಕ್ವಾಂಟ್ ಅಂದರೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಇರುತ್ತೆ. ಸೊ ಇಂಗ್ಲೀಷ್ ಸಬ್ಜೆಕ್ಟ್ಗೆ 30 ಕ್ವಶನ್ 30 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ 35 ಕ್ವಶನ್ 35 ಮಾರ್ಕ್ಸ್, ರೀಸನಿಂಗ್ ಕೂಡ 35 ಕ್ವಶನ್ಸ್ 35 ಮಾರ್ಕ್ಸ್ ಇರುತ್ತೆ. ಸೊ ಎಲ್ಲದಕ್ಕೂ ಕೂಡ ಪ್ರತಿ ಸೆಕ್ಷನ್ಗೂ 20 ನಿಮಿಷ ಕಾಲಾವಕಾಶ ಇರುತ್ತೆ. ನಿಮಗೆ 100 ಕ್ವಶನ್ 100 ಮಾರ್ಕ್ಸ್, ಟೋಟಲ್ ಆಗಿ 60 ನಿಮಿಷ ಇರುತ್ತೆ. ಸೊ ಮೇನ್ಸ್ ಎಕ್ಸಾಮ್ಸ್ಗೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಎಬಿಲಿಟಿ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇರುತ್ತೆ. ಸೊ ಅದೇ ಥರ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ಕಂಡಕ್ಟ್ನ ಮಾಡಿರ್ತಾರೆ ಮೇನ್ಸ್ ಎಕ್ಸಾಮ್ಸಲ್ಲಿ. ಸೊ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ, ಸೊ ಇದು ಮೇನ್ಸ್ ಎಕ್ಸಾಮ್ಸ್ನ ಪ್ಯಾಟರ್ನ್. ಸೊ ನೀವು www.ibps.in ಅನ್ನೋ ವೆಬ್ಸೈಟಿಗೆ ಹೋಗ್ಬಿಟ್ಟು ಸೊ ಅಪ್ಲೈನ ಮಾಡಬೇಕಾಗತ್ತೆ ಇದಕ್ಕೇನಾದ್ರೂ ಈ ಎಕ್ಸಾಮ್ಸ್ಗೆ ಅಪ್ಲೈ ಮಾಡೋರು. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಈ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ನೀವು ಮೊಬೈಲಲ್ಲಿ ನೀವು ಕ್ರೋಮ್ನಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು www.ibps.in ಅನ್ನೋದನ್ನು ಕ್ಲಿಕ್ ಮಾಡಿದರೆ ಸೊ ನೀವು ಅಲ್ಲಿ ಅದರಲ್ಲಿ ನಿಮಗೆ IBPS ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ಥರ ಇಲ್ಲಿ ಮೇಲ್ಗಡೆ ಸೊ ನೀವು ಏನಾದರೂ ಪೋರ್ಟ್ರೇಟ್ ಏನಾದರೂ ಇದ್ದರೆ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಸೊ ಅದನ್ನು ಆಡಿಟ್ ಅಂತ ಮಾಡ್ಕೊಳ್ಳಿ. ಆವಾಗ ಮಾತ್ರ ನೀವು ಲ್ಯಾಂಡ್ಸ್ಕೇಪಲ್ಲಿ ಓಪನ್ನ ಮಾಡ್ಬೋದು. ಸೊ ಈ ಥರ ಕ್ರೋಮ್ನ ಓಪನ್ ಮಾಡ್ತೀರಾ, ಅಲ್ಲಿ www.ibps.in ಫಸ್ಟಿಗೆ ಬರುತ್ತೆ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ಇದರಲ್ಲಿ ಎಲ್ಲೋ ಬಾಕ್ಸ್ ಏನಿದೆಯಲ್ಲ ಸೊ ಅದರಲ್ಲಿ ನಿಮಗೆ CRP PO ಅಂತ ಇರುತ್ತೆ.
ಸೊ CRPPO ಮತ್ತು ಸ್ಲ್ಯಾಶ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಈ ಥರ ಇಲ್ಲಿ ಪೋರ್ಟ್ರೇಟ್ ಅಂತ ಇರೋದನ್ನು ಆಟೋ ರೊಟೇಟ್ ಅಂತ ಮಾಡ್ಕೊಳ್ಳಿ, ಅಂದರೆ ಮಾತ್ರ ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆ ಲ್ಯಾಂಡ್ಸ್ಕೇಪಲ್ಲಿ ಓಪನ್ ಆಗುತ್ತೆ ವೆಬ್ಸೈಟ್. ಸೊ ಈ ಥರ CRPPO ಅಂತ ಇರೋ ಕಡೆ ನೀವೇನಾದರೂ ಕ್ಲಿಕ್ ಮಾಡಿದರೆ ಇಲ್ಲಿ ಇದೆ ನೋಡಿ CRPPO/MTS ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇಲ್ಲಿ ಇದೆ ಅಲ್ಲ, ಫಸ್ಟ್ ಒನ್ ಏನಿದೆ ಅಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ CRP ಪ್ರೊಬೇಷನಲ್ ಆಫೀಸರ್ ಫಸ್ಟ್ ಇರೋ ಕಡೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೈ ಆನ್ಲೈನ್ ಫಾರ್ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಇದೆ ಅಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಸೆಕೆಂಡ್ ಒಂದು ನೋಟಿಫಿಕೇಶನ್ ವಿಂಡೋ ಅಂತ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿದರೆ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಇವಾಗ ಹೊಸದಾಗಿ ಅಪ್ಲೈ ಮಾಡ್ತಿದ್ರೆ ಅಂದರೆ ಸೊ ಇದರಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಇರೋ ಕಡೆ ಕ್ಲಿಕ್ ಮಾಡಿ ಅದನ್ನು ಅಪ್ಲಿಕೇಶನ್ನ ಫಿಲ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಅಪ್ಲಿಕೇಶನ್ ಎಡಿಟ್ ಮಾಡೋದಿದ್ರೆ, ಆನ್ಲೈನ್ ಪೇಮೆಂಟ್ ಮಾಡೋದಿದ್ರೆ ಅಥವಾ ಪ್ರಿಂಟ್ ಏನಾದರೂ ತೊಗೊಳೋದಿದ್ರೆ ಇಲ್ಲಿ ಕೆಳಗಡೆ ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅಂತ ಇದೆ ಅಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕ್ಯಾಪ್ಚನ್ನ ತುಂಬಿದ್ರೆ ಆಗುತ್ತೆ. ಸೊ ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್, ಫೋಟೋ ಮತ್ತು ಸಿಗ್ನೇಚರ್, ಸೊ ಇದನ್ನೆಲ್ಲನೂ ಕೂಡ ಅವರು ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ. ಸೊ ಎಷ್ಟು MB ಇರಬೇಕು ಅಂತ, ಸೊ ಅದನ್ನೆಲ್ಲನೂ ಮೊದಲೇ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಅಂದರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಥರ ಎಲ್ಲನೂ ಕೂಡ ಇಲ್ಲಿ ಫಸ್ಟ್ ನೇಮ್ ಇರುತ್ತೆ, ಮಿಡಲ್ ನೇಮ್, ಲಾಸ್ಟ್ ನೇಮ್, ಮೊಬೈಲ್ ನಂಬರ್, ಆಮೇಲೆ ಇಮೇಲ್ ID, ಸೊ ಇದನ್ನೆಲ್ಲ ಕೊಟ್ಟು ಇದನ್ನೆಲ್ಲ ಫಾರ್ಮ್ನ ನಿಮ್ಮ ಮೊಬೈಲ್ನಲ್ಲಿನೂ ಕೂಡ ಫಿಲಪ್ ಮಾಡ್ಬೋದು. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ರಿಸಲ್ಟ್ ಆಗಿರ್ಬೋದು, ಇನ್ಶೂರೆನ್ಸ್ ಎಕ್ಸಾಮ್ಸ್ನ ಅಪ್ಡೇಟ್ಸ್ ಆಗಿರ್ಬೋದು, ಸೊ ಎಲ್ಲನೂ ಕೂಡ ಈ ಚಾನಲ್ನಲ್ಲಿ ನಿಮಗೆ ಮಾಹಿತಿ ಸಿಗ್ತಾನೆ ಇರುತ್ತೆ. ಇದರಲ್ಲಿ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.